ಹಿಂದೆ ಕೇಳೋ ಸುಪ್ರೀಂ ಕೋರ್ಟ್ ಏನು ಹೇಳ್ತಿದೆ ಅಂತಂದ್ರೆ ಭಾಳ ಜನರಿಗೆ ತೊಂದರೆ ಆಗ್ತದೆ. ಇವತ್ತು ಗೌರ್ಮೆಂಟ್ ರಜಾ ಅಂತ ಇಲ್ಲಿ ಜಾಗ ಸಿಗಲ್ಲ ಪಾರ್ಕಿಂಗ್ ಮಾಡಕ್ಕೆ. 3 ವರ್ಷ ಬೇಕು ಸರ್. ರೈಲ್ವೆ ಕೆಲಸಕ್ಕೆ ಸೈಟ್ಗೆ 3 ವರ್ಷ, ಆಮೇಲೆ 3 ಗಾಡಿ ಹೋಗೋಕ್ಕೂ ಜಾಗ ಐತೆ ಅಂತ ವ್ಯವಸ್ಥೆ ಮಾಡ್ತಿದ್ದಾರೆ. ಇಷ್ಟೇ ಸಾಕು ಸರ್. ಒಬ್ಬೊಬ್ರು ಕಮಿಷನರ್ ಹತ್ರ ಮಾತಾಡೋದು ಸರ್. ಮಾತಾಡಿದ್ಕೆ ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನ್ ಇಂದ 100 ಮೀಟರ್ ಹಿಂದೆ ಇರಬೇಕು, ಇಲ್ಲಿ ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ಇಲ್ಲಿ ಐಪಿ ಇರೋದು ಆ ಕಡೆ. ರೈಟಿಂಗ್ ಅಲ್ಲಿ ಕೊಡ್ಲಿ, ಕೊಡಕ್ ಬರಲ್ಲ ಅಂತ ರೈಟಿಂಗ್ ಅಲ್ಲಿ ಕೊಡ್ಲಿ, ನಾವು ಹಂಗೆ ಕೊಡೋಣ. ರೈಟಿಂಗ್ ಅಲ್ಲಿ ಆದ್ಮೇಲೆ ನಾವು ಪ್ರಶ್ನೆ ಮಾಡ್ತೀವಿ. ಬಾಯಲ್ಲಿ ಹೇಳೋದು ಬೇರೆ ವಿಚಾರ. ಆ ಥರ ಎಲ್ಲೂ ಕೊಡಬಾರ್ದು ಅಂತ ಎಲ್ಲೂ ಇಲ್ಲ. ಕೊಡಬೇಕು ಅಂತಂದ್ರೆ ರೈಟಿಂಗ್ ಅಲ್ಲಿ ನಾವು ಕೊಡೋಣ, ಅವರು ಕೊಡ್ಲಿ. ರೈಟಿಂಗ್ ಅಲ್ಲಿ ಬರ್ಕೊಡ್ಲಿ. ಬಾಯಲ್ಲಿ ಹೇಳೋದು ಬೇರೆ. ಬಾಯಲ್ಲಿ ಹೇಳೋದಕ್ಕೆ ದಾಖಲೆ ಇರಲ್ಲ. ಬಾಯಲ್ಲಿ ಇದು ಹೇಳ್ತಾನೆ. ಐ ಥಿಂಕ್ ಸಿಸ್ಟಮ್ಯಾಟಿಕ್ ಆಗೈತೆ. ಆಮೇಲೆ ಏನು ಗೊತ್ತಾ, ಇದು ಬರೀ ನಾವು ಕುಣಿಸೋದಂತಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು. ಇವ್ರಿಗೆ ವ್ಯಾಲಿಡ್ ಲೈಸೆನ್ಸ್ ಕೊಡಿಸ್ಬಿಟ್ಟು ಇವ್ರನ್ನ ಇಲ್ಲಿಂದ ಒತ್ತಲೆ ಬಿಡ್ತಾರೆ. ನೋಡಿ ಸರ್, ಲೈಸೆನ್ಸ್ ಎಲ್ಲ ಇದೆ ಸರ್. ಇದೆಲ್ಲ ನಾಳೆ ತಗೊಂಬನ್ನಿ ಸರ್. ಇದೆಲ್ಲ ನಾಳೆ ತಗೊಂಬನ್ನಿ. ನಾಳೆ ಸೋಮವಾರ ಅಥವಾ ಹಂಗೆ ತಗೊಂಬನ್ನಿ. ಇದನ್ನೆಲ್ಲ ಲೈಸೆನ್ಸ್ ಇದೆ ಸರ್. ಆಯ್ತು, ಸಾಲ್ವ್ ಆಗಿದೆ ಬಿಡಿ. ತಲೆಗೆಡ್ಸ್ಕೊಂಡು ಮಾಡ್ಕೊಡಿ ಸರ್ ಇದೊಂದು.